ಬೆರಳಿನ ಉಗುರುಗಳು ಹೇಳುವ 10 ಆರೋಗ್ಯ ರಹಸ್ಯಗಳು. ಗಮನಿಸಿ, ಉಗುರುಗಳ ಬಣ್ಣ, ಆಕಾರ ಅಥವಾ ಬೆಳವಣಿಗೆಯಲ್ಲಿನ ಬದಲಾವಣೆಗಳು ಕೆಲವೊಮ್ಮೆ ದೇಹದ ಆರೋಗ್ಯದ ಬಗ್ಗೆ ಸುಳಿವು ನೀಡಬಹುದು. ಆದರೆ ಉಗುರುಗಳನ್ನು ನೋಡಿ ಮಾತ್ರ ಯಾವುದೇ ರೋಗವನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇಂತಹ ಬದಲಾವಣೆಗಳು ದೀರ್ಘಕಾಲ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಪರಿಚಯ: ನಮ್ಮ ದೇಹದ ಆರೋಗ್ಯದ ಬಗ್ಗೆ ತಿಳಿಯಲು ಕೇವಲ ರಕ್ತ ಪರೀಕ್ಷೆಗಳೇ ಬೇಕು ಎನ್ನುವುದಿಲ್ಲ. ಕೆಲವೊಮ್ಮೆ ನಮ್ಮ ಬೆರಳಿನ ಉಗುರುಗಳು ದೇಹದ ಒಳಗಿನ ಸ್ಥಿತಿಯ ಬಗ್ಗೆ ಸೂಚನೆಗಳನ್ನು ನೀಡುತ್ತವೆ. ಉಗುರುಗಳ ಬಣ್ಣ, ದಪ್ಪ, ಆಕಾರ, ಬೆಳವಣಿಗೆ ಮತ್ತು ಮೇಲ್ಮೈಯಲ್ಲಿನ ಬದಲಾವಣೆಗಳು ಕೆಲವು ಪೋಷಕಾಂಶಗಳ ಕೊರತೆ ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳ ಸುಳಿವುಗಳಾಗಿರಬಹುದು. ಇದೀಗ ಉಗುರುಗಳು ಹೇಳುವ 10 ಪ್ರಮುಖ ಆರೋಗ್ಯ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. 1. ಬಿಳಿ ಅಥವಾ ಮಸುಕಾದ ಉಗುರುಗಳು. ಉಗುರುಗಳು ಸಂಪೂರ್ಣವಾಗಿ ಬಿಳಿಯಾಗಿ ಅಥವಾ ತುಂಬಾ ಮಸುಕಾಗಿ ಕಂಡರೆ ಅದು ಕೆಲವೊಮ್ಮೆ ರಕ್ತಹೀನತೆ, ಅನಿಮಿಯಾ, ಯಕೃತ್ತಿನ ಲಿವರ್ ಸಮಸ್ಯೆಗಳು, ಪೋಷಕಾಂಶಗಳ ಕೊರತೆ ಇವುಗಳ ಸೂಚನೆಯಾಗಿರಬಹುದು. 2. ಹಳದಿ ಬಣ್ಣದ ಉಗುರುಗಳು. ಉಗುರುಗಳು ಹಳದಿಯಾಗಿದ್ದರೆ ಫಂಗಲ್ ಸೋಂಕು, ಧೂಮಪಾನದ ಪರಿಣಾಮ, ಕೆಲವೊಮ್ಮೆ ಮಧುಮೇಹ ಅಥವಾ ಥೈರಾಯ್ಡ್ ಸಮಸ್ಯೆಗಳು ಇರಬಹುದಾದ ಸಾಧ್ಯತೆ ಇದೆ. 3. ನೀಲಿ ಅಥವಾ ನೇರಳೆ ಬಣ್ಣದ ಉಗುರುಗಳು. ಉಗುರುಗಳು ನೀಲಿ ಬಣ್ಣಕ್ಕೆ ತಿರುಗಿದರೆ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ತಲುಪುತ್ತಿಲ್ಲ ಎಂಬ ಸೂಚನೆಯಾಗಿರಬಹುದು. ಇದು ಶ್ವಾಸಕೋಶದ ಸಮಸ್ಯೆ, ಹೃದಯ ಸಂಬಂಧಿತ ಸಮಸ್ಯೆ ಇವುಗಳೊಂದಿಗೆ ಸಂಬಂಧಿಸಿರಬಹುದು. 4. ಉಗುರುಗಳಲ್ಲಿ ಉದ್ದದ ಗೆರೆಗಳು. ವಯಸ್ಸಾದಂತೆ ಸ್ವಲ್ಪ ಉದ್ದದ ಗೆರೆಗಳು ಕಾಣುವುದು ಸಾಮಾನ್ಯ. ಆದರೆ ವಿಟಮಿನ್ B12 ಕೊರತೆ, ಕಬ್ಬಿಣದ ಕೊರತೆ, ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದರೆ ಹೆಚ್ಚು ಸ್ಪಷ್ಟವಾಗಬಹುದು. 5. ಚಮಚದ ಆಕಾರದ ಉಗುರುಗಳು. ಉಗುರುಗಳು ಒಳಕ್ಕೆ ಕುಳಿತು ಚಮಚದಂತೆ ಕಂಡರೆ ಅದು ಕಬ್ಬಿಣದ ಕೊರತೆ, ಐರನ್ ಡೆಫಿಷಿಯನ್ಸಿ ಇರುವವರಲ್ಲಿ ಹೆಚ್ಚಾಗಿ ಕಾಣಬಹುದು. 6. ಸುಲಭವಾಗಿ ಮುರಿಯುವ ಉಗುರುಗಳು. ಉಗುರುಗಳು ಬೇಗ ಮುರಿಯುತ್ತಿದ್ದರೆ ಬಯೋಟಿನ್ ಕೊರತೆ, ಒಣಗಿದ ಉಗುರುಗಳು, ಥೈರಾಯ್ಡ್ ಸಮಸ್ಯೆ ಇವು ಕಾರಣವಾಗಿರಬಹುದು. 7. ಉಗುರುಗಳಲ್ಲಿ ಕಪ್ಪು ಗೆರೆ. ಒಂದು ಉಗುರಿನಲ್ಲಿ ಹೊಸದಾಗಿ ಕಪ್ಪು ಅಥವಾ ಕಂದು ಬಣ್ಣದ ಉದ್ದದ ಗೆರೆ ಕಾಣಿಸಿಕೊಂಡರೆ ಅದನ್ನು ನಿರ್ಲಕ್ಷಿಸಬಾರದು. ಅದು ಸಾಮಾನ್ಯ ಕಾರಣಗಳಿಂದಲೂ ಇರಬಹುದು, ಆದರೆ ಕೆಲವೊಮ್ಮೆ ಗಂಭೀರ ಚರ್ಮದ ಸಮಸ್ಯೆಗಳ ಸೂಚನೆಯಾಗಿರಬಹುದು. ವೈದ್ಯರ ಪರೀಕ್ಷೆ ಅಗತ್ಯ. 8. ಉಗುರುಗಳು ದಪ್ಪವಾಗುವುದು. ದಪ್ಪ ಉಗುರುಗಳು ಕಾಣಿಸಿಕೊಂಡರೆ ಫಂಗಲ್ ಸೋಂಕು, ಗಾಯದ ಪರಿಣಾಮ, ಕೆಲವು ಚರ್ಮದ ಕಾಯಿಲೆಗಳು ಇವು ಕಾರಣವಾಗಿರಬಹುದು. 9. ಉಗುರುಗಳಲ್ಲಿ ಸಣ್ಣ ಬಿಳಿ ಚುಕ್ಕೆಗಳು. ಸಣ್ಣ ಬಿಳಿ ಚುಕ್ಕೆಗಳು ಸಾಮಾನ್ಯವಾಗಿ ಸಣ್ಣ ಗಾಯದ ಪರಿಣಾಮ ಇರಬಹುದು. ಜನರು ಹೇಳುವಂತೆ ಅವು ಯಾವಾಗಲೂ ಕ್ಯಾಲ್ಸಿಯಂ ಕೊರತೆಯ ಲಕ್ಷಣವಲ್ಲ. 10. ನಿಧಾನವಾಗಿ ಬೆಳೆಯುವ ಉಗುರುಗಳು. ಉಗುರುಗಳ ಬೆಳವಣಿಗೆ ತುಂಬಾ ನಿಧಾನವಾಗಿದ್ದರೆ ಪೋಷಕಾಂಶಗಳ ಕೊರತೆ, ಥೈರಾಯ್ಡ್ ಸಮಸ್ಯೆ, ರಕ್ತ ಸಂಚಾರ ಕಡಿಮೆಯಾಗಿರುವುದು ಇವುಗಳಲ್ಲಿ ಯಾವುದಾದರೂ ಕಾರಣವಾಗಿರಬಹುದು. ಉಗುರುಗಳನ್ನು ಆರೋಗ್ಯವಾಗಿಡಲು ಪ್ರತಿದಿನ ಸಮತೋಲನ ಆಹಾರ ಸೇವಿಸಿ. ಸಾಕಷ್ಟು ಪ್ರೋಟೀನ್, ಕಬ್ಬಿಣ, ಜಿಂಕ್ ಮತ್ತು ಬಯೋಟಿನ್ ಇರುವ ಆಹಾರ ತಿನ್ನಿ. ಸಾಕಷ್ಟು ನೀರು ಕುಡಿಯಿರಿ. ಉಗುರುಗಳನ್ನು ಸ್ವಚ್ಛವಾಗಿ ಮತ್ತು ಒಣವಾಗಿಡಿ. ಅನಗತ್ಯ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ. ಉಗುರುಗಳನ್ನು ಕಚ್ಚುವ ಅಭ್ಯಾಸ ಬಿಡಿ. ಕೊನೆಯ ಮಾತು: ಉಗುರುಗಳು ನಮ್ಮ ಆರೋಗ್ಯದ ಬಗ್ಗೆ ಕೆಲವು ಸೂಚನೆಗಳನ್ನು ನೀಡಬಹುದು, ಆದರೆ ಅವುಗಳ ಆಧಾರದ ಮೇಲೆ ಮಾತ್ರ ರೋಗವನ್ನು ಖಚಿತಪಡಿಸಲು ಸಾಧ್ಯವಿಲ್ಲ. ಉಗುರುಗಳ ಬಣ್ಣ, ಆಕಾರ ಅಥವಾ ಬೆಳವಣಿಗೆಯಲ್ಲಿ ಅಸಾಮಾನ್ಯ ಬದಲಾವಣೆಗಳು ಹಲವು ವಾರಗಳವರೆಗೆ ಮುಂದುವರಿದರೆ ಅಥವಾ ನೋವು, ಊತ, ರಕ್ತಸ್ರಾವ ಅಥವಾ ಇತರೆ ಲಕ್ಷಣಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಸರಿಯಾದ ಪರೀಕ್ಷೆಗಳ ಮೂಲಕವೇ ನಿಖರ ಕಾರಣವನ್ನು ತಿಳಿದುಕೊಳ್ಳಬಹುದು. ನಿಮ್ಮ ಉಗುರುಗಳನ್ನು ಗಮನಿಸಿ. ಅವು ನಿಮ್ಮ ಆರೋಗ್ಯದ ಬಗ್ಗೆ ಮೌನವಾಗಿ ಹಲವು ಸೂಚನೆಗಳನ್ನು ನೀಡುತ್ತಿರಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್, ಶೇರ್ ಮಾಡಿ ಮತ್ತು ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ.